ಬಂಧುಗಳೇ ನಮಸ್ಕಾರ. ಕುಡ್ಲ ಟಾಕ್ಸ್ ಮೀಡಿಯಾದ ಈ ವಿಡಿಯೋಗೆ ಸ್ವಾಗತ. ಬಂಧುಗಳೇ, ಇಂದು ನಾವು ನಿಮ್ಮ ಮುಂದೆ ಹೇಳಿಕೊರಟಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಅಚ್ಚರಿಯಾಗಿ ಉಳಿದಂತಹ ಒಂದು ವೀರಕಥೆಯ ಬಗ್ಗೆ. ಅದು ಕೇವಲ ಕಥೆ ಅಲ್ಲ, ಅದು ಕೇವಲ ದಂತಕಥೆಯೂ ಅಲ್ಲ. ಅದು ಕೋಟಿ ಮತ್ತು ಚೆನ್ನಯ್ಯ ಎಂಬ ಇಬ್ಬರು ಅವಳಿ ವೀರರ ಅಮರ ಕಥೆ. ಅವರ್ಯಾರು, ಯಾಕೆ ಅವರನ್ನು ಇಂದಿಗೂ ದೈವಾರಾಧನೆಯಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಬಂಧುಗಳೇ, ಕರಾವಳಿ ಕರ್ನಾಟಕ ಅಂದ್ರೆ ತುಳುನಾಡು ಸಂಸ್ಕೃತಿಗಳ ನೆಲೆಬೀಡು ಅಂತಾನೆ ಹೇಳ್ಬೋದು. ಇಲ್ಲಿ ಜನರು ದೈವಾರಾಧನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಇಲ್ಲಿ ವೀರರು ಮರಣದ ನಂತರವೂ ಜನರ ಬದುಕಿನಲ್ಲಿ ಉಳಿಯುತ್ತಾರೆ. ಅದೇ ತುಳುನಾಡಿನ ಮಣ್ಣಿನಲ್ಲಿ ಹುಟ್ಟಿರುವಂಥವರೇ ಕೋಟಿ ಮತ್ತು ಚೆನ್ನಯ್ಯ. ಜನನ ಮತ್ತು ಕುಟುಂಬದ ಹಿನ್ನೆಲೆ. ಕೋಟಿ ಮತ್ತು ಚೆನ್ನಯ್ಯ ಬಿಲ್ಲವ ಸಮುದಾಯದಲ್ಲಿ ಜನಿಸಿದವರು. ಇವರ ತಾಯಿ ದೇವಿ ಬೈದೆತ್ತಿ. ದೇವಿ ಬೈದೆತ್ತಿಯ ಮೂಲ ಹೆಸರು ಸವರ್ಣಕೇದಗೆ. ಬ್ರಾಹ್ಮಣರಿಗೆ ಮೊಟ್ಟೆಯ ಮೂಲಕ ಜನ್ಮ ತಾಳಿ ಸಿಕ್ಕವಳು. ಅವಳಿಗೆ ಜನಿಸಿದ ಇಬ್ಬರು ಅವಳಿ ವೀರರೇ ಕೋಟಿ ಮತ್ತು ಚೆನ್ನಯ್ಯ. ಅವರ ತಂದೆ ಕಾಂತನು ಬೈದ. ಪಡುಮಲೆಯ ಪೆರುಮಾಳು ಬಲ್ಲಾಲ ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಕಾಲಿಗೆ ಆದಂಥ ಗಾಯವನ್ನು ದೇವಿ ಬೈದೆತ್ತಿ ಗುಣಪಡಿಸಿದ್ದಳು. ತನ್ನ ಕಾಲನ್ನು ಗುಣಪಡಿಸಿದ ದೇವಿ ಬೈದೆತ್ತಿಯ ಹೆರಿಗೆ ವ್ಯವಸ್ಥೆಯನ್ನು ಪೆರುಮಾಳು ಬಲ್ಲಾಲ ತನ್ನ ಅರಮನೆಯಲ್ಲಿ ಮಾಡಿಸಿದನು. ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ಬಳಿಕ ಕೆಲವು ದಿನಗಳಲ್ಲೇ ದೇವಿ ಬೈದೆತ್ತಿ ಅಸುನೀಗಿದಳು. ಮಾವ ಸಾಯನ ಬೈದ ಈ ಅವಳಿ ಮಕ್ಕಳ ಆರೈಕೆಯನ್ನು ವಹಿಸಿಕೊಂಡರು. ಅವರನ್ನು ಯುವಕರನ್ನಾಗಿ ಮಾಡುವ ಎಲ್ಲ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಿದರು. ಅನ್ಯಾಯದ ವಿರುದ್ಧ ಹೋರಾಟ. ಆ ಕಾಲಘಟ್ಟದಲ್ಲಿ ತುಳುನಾಡಿನ ಕೆಲವು ಭಾಗದಲ್ಲಿ ಸಾಮಾನ್ಯ ಜನರ ಮೇಲೆ ಅನ್ಯಾಯ ನಡೆಯುತ್ತಿತ್ತು. ಶೋಷಣೆ, ಅವಮಾನ ಮತ್ತು ಬಲವಂತ ತೆರಿಗೆಗಳಿಂದ ಜನರು ಕಂಗೆಟ್ಟು ಹೋಗಿದ್ದರು. ಇಂಥ ಸಂದರ್ಭದಲ್ಲಿ ಕೋಟಿ ಮತ್ತು ಚೆನ್ನಯ್ಯ ಜನರ ಪರವಾಗಿ ನಿಂತರು. ಅನ್ಯಾಯ ಮಾಡಿದವರು ಯಾರೇ ಆಗಿರಲಿ ಅವರ ವಿರುದ್ಧ ಹೋರಾಟ ನಡೆಸುತ್ತಿದ್ದರು. ಇವರ ಹೋರಾಟ ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ಸಹಿಸಲಾಗಲಿಲ್ಲ. ಇದರಿಂದ ಕೋಟಿ ಮತ್ತು ಚೆನ್ನಯ್ಯ ಅವರ ವಿರೋಧಿಗಳ ನಡುವೆ ಭೀಕರ ಸಂಘರ್ಷ ನಡೆಯಿತು. ಜನಪದ ಕಥೆಗಳ ಪ್ರಕಾರ ಈ ಸಂಘರ್ಷದಲ್ಲಿ ವಂಚನೆ, ಕುತಂತ್ರವೂ ನಡೆದಿದೆ ಎನ್ನಲಾಗುತ್ತದೆ. ಭೀಕರ ಯುದ್ಧದ ನಂತರ ಕೋಟಿ ಮತ್ತು ಚೆನ್ನಯ್ಯ ವೀರ ಮರಣ ಹೊಂದಿದರು. ಆದರೆ ಈ ಮರಣ ಅವರ ಕಥೆ ಅಂತ್ಯವಾಗಲಿಲ್ಲ. ಅವರ ತ್ಯಾಗ ತುಳುನಾಡಿನ ಜನರ ಮನಸ್ಸಿನಲ್ಲಿ ಆಳವಾಗಿ ನೆಲೆಯೂರಿತ್ತು. ದೈವತ್ವದ ರೂಪಾಂತರ. ವೀರಮರಣದ ಬಳಿಕ ಕೋಟಿ ಮತ್ತು ಚೆನ್ನಯ್ಯರನ್ನು ಜನರು ದೈವ ಸ್ವರೂಪದಲ್ಲಿ ಪೂಜಿಸಲು ಆರಂಭಿಸಿದರು. ಇಂದು ತುಳುನಾಡಿನ ಅನೇಕ ಭಾಗಗಳಲ್ಲಿ ಕೋಟಿ ಮತ್ತು ಚೆನ್ನಯ್ಯ ದೈವದ ನೇಮೋತ್ಸವ ನಿಯಮಿತವಾಗಿ ನಡೆದುಕೊಂಡು ಬರುತ್ತಿದೆ. ಕೋಟಿ ಮತ್ತು ಚೆನ್ನಯ್ಯ ಕೇವಲ ದೈವ ಮಾತ್ರವಲ್ಲ, ಇವರು ತುಳುನಾಡಿನ ಸಂಸ್ಕೃತಿಯ ಒಂದು ಗುರುತು. ಅನ್ಯಾಯದ ವಿರುದ್ಧ ಹೋರಾಡುವುದು, ಸತ್ಯದ ಪರ ನಿಲ್ಲುವುದು, ದುರ್ಬಲರಿಗೆ ರಕ್ಷಣೆ ನೀಡುವುದು, ಇದೇ ಅವರ ಸಂದೇಶ. ಈ ವೀರರನ್ನು ಪೂಜಿಸುವ ಪ್ರಮುಖ ಸ್ಥಳವೆಂದರೆ ಕೋಟಿ ಚೆನ್ನಯ್ಯರ ಗರಡಿ. ಗರಡಿ ಅಂದರೆ ಕೇವಲ ದೇವಸ್ಥಾನ ಮಾತ್ರವಲ್ಲ, ಇದು ವೀರತ್ವ, ಶಿಸ್ತು ಮತ್ತು ಸಂಸ್ಕಾರದ ಕೇಂದ್ರ. ಜನಪದ ಕಥೆಗಳ ಪ್ರಕಾರ ಕೋಟಿ ಚೆನ್ನಯ್ಯರು ವೀರಮರಣ ಹೊಂದಿದ ನಂತರ ಅವರ ಶೌರ್ಯ ಮತ್ತು ತ್ಯಾಗದ ನೆನಪಿಗಾಗಿ ಮೊದಲು ಗರಡಿಗಳನ್ನು ನಿರ್ಮಿಸಲಾಯಿತು ಎಂದು ಹೇಳುತ್ತಾರೆ. ಕೋಟಿ ಚೆನ್ನಯ್ಯರ ಗರಡಿಗಳು ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ತುಳುನಾಡಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಜನರ ಶ್ರದ್ಧೆಯೊಂದಿಗೆ ಈ ಗರಡಿಗಳನ್ನು ಸ್ಥಾಪಿಸಲಾಗಿದೆ. ಗರಡಿಯ ವಾರ್ಷಿಕವಾಗಿ ನಡೆಯುವ ನೇಮಕೋಲ ಅಥವಾ ದೈವಾರಾಧನೆಯ ಸಮಯದಲ್ಲಿ ಕೋಟಿ ಮತ್ತು ಚೆನ್ನಯ್ಯರು ದೈವ ರೂಪದಲ್ಲಿ ಅವತರಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಗರಡಿ ಕೇವಲ ಪೂಜಾ ಸ್ಥಳವಲ್ಲ, ನ್ಯಾಯದ ಪೀಠವಾಗಿರುತ್ತದೆ. ಇನ್ನು ಕೋಟಿ ಮತ್ತು ಚೆನ್ನಯ್ಯ ದೈವದ ದೈವಾರಾಧನೆಯು ಯಾವುದೇ ಜಾತಿ ವರ್ಗದ ಭೇದವಿಲ್ಲದೆ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಜನರು ತಮ್ಮ ಸಮಸ್ಯೆ, ಅನ್ಯಾಯ, ಸಂಕಷ್ಟಗಳನ್ನು ಕೋಟಿ ಚೆನ್ನಯ್ಯರ ಮುಂದೆ ಇಟ್ಟು ನ್ಯಾಯ ದೊರೆಯುತ್ತದೆ ಎಂದು ನಂಬುತ್ತಾರೆ. ಕೋಟಿ ಚೆನ್ನಯ್ಯರ ಇತಿಹಾಸ ನೋಡುವುದಾದರೆ ಇವರು ಹುಟ್ಟಿದ್ದು ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ. ತುಳುನಾಡಿನ ದಿವ್ಯ ಶಕ್ತಿ ದೇವಿ ಬೈದೆತ್ತಿ ಕೋಟಿ ಮತ್ತು ಚೆನ್ನಯ್ಯರವರ ತಾಯಿ. ಅದೇ ಕಾರಣಕ್ಕೆ ಕೋಟಿ ಮತ್ತು ಚೆನ್ನಯ್ಯರು ದೈವ ಕಾರ್ಯ ನಿಮಿತ್ತವಾಗಿ ಭೂಮಿಗೆ ಬಂದಿರಬಹುದು ಎಂದು ಹೇಳಲಾಗುತ್ತದೆ. ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿರುವಂತಹ ಕೋಟಿ ಮತ್ತು ಚೆನ್ನಯ್ಯರನ್ನು ಜನರು ನೆನಪಿನಲ್ಲಿ ಆರಾಧಿಸಿಕೊಂಡು ಅಥವಾ ಪೂಜಿಸಲು ಮೂಲ ಕಾರಣ. ಯಕ್ಷಗಾನದಲ್ಲಿ ಕೋಟಿ ಚೆನ್ನಯ್ಯರು. ಕೋಟಿ ಚೆನ್ನಯ್ಯರ ಕಥೆ ಯಕ್ಷಗಾನವಾಗಿ ಮೂಡಿದಾಗ ಅದು ಪೌರಾಣಿಕ ಕಥೆ ಆಗುವುದಿಲ್ಲ, ಅದು ಜನಪದದ ಇತಿಹಾಸವಾಗುತ್ತದೆ. ತುಳುನಾಡಿನಲ್ಲಿ ಯಕ್ಷಗಾನ ಅಂದ್ರೆ ಒಂದು ಕೇವಲ ಕಲೆ ಅಲ್ಲ, ಅದೊಂದು ಪರಂಪರೆ, ಅದೊಂದು ಆಚಾರ. ಯಕ್ಷಗಾನದ ವೇಷ, ಅಗ್ನಿಯಂತೆ ಉಳಿಯುವ ಕಣ್ಣುಗಳು, ಮಲ್ಲ ಯುದ್ಧದ ನೃತ್ಯ ಚಲನೆಗಳು ಇವೆಲ್ಲವೂ ಕೋಟಿ ಚೆನ್ನಯ್ಯರ ಯುದ್ಧ ಜೀವನವನ್ನು ನೆನಪಿಸುತ್ತದೆ. ತುಳುನಾಡಿನ ವೀರ ಕಥೆ ಕೋಟಿ ಚೆನ್ನಯ್ಯ ಇದು ಕೇವಲ ಇತಿಹಾಸವಲ್ಲ, ಇದು ನಂಬಿಕೆ, ಇದು ಸಂಸ್ಕೃತಿ, ಇದು ಜನರ ಧ್ವನಿ. ಇದರೊಂದಿಗೆ ಈ ಕೋಟಿ ಚೆನ್ನಯ್ಯರ ಈ ವಿಶೇಷ ಚರಿತ್ರೆಯನ್ನು ಮುಕ್ತಾಯಗೊಳಿಸ್ತೇನೆ.
ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.